ನಮ್ಮಮ್ಮ ಕೈಯಲ್ಲಿ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ಸೋಣ ನನ್ನ ಫ್ರೆಂಡ್ಸ್ಗೆ ಅಂತ ಅಂದ್ಕೊಂಡೆ. ನಾವಷ್ಟೇ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದು. ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಅವಳಿಗೆ ಕೊಡು ನಾನು ಮಾತಾಡಬೇಕು ಅಂತ ಹೇಳಬೇಕು. ಓಕೆನಾ? ಸುಬ್ಬು ಬೆಳಿಗ್ಗೆಯಿಂದ ನಿನ್ ಜೊತೆಲಿ ಇದ್ದೀನಿ ಅಂತ ಹೇಳಿದ್ಲ ಅವಳ. ಇಲ್ಲ, ನೀನ್ ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಮನೆಯಲ್ಲಿ. ಇಲ್ಲ, ನಿನ್ ಜೊತೆಲೆ ಸಾಯಂಕಾಲ ನೀನೆಲ್ಲೋ ಹೋಗ್ತೀನಿ ಅಂತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಹೌದಾ? ಹೋಗ್ ಬಂದ್ವಿ. ಏನ್ ನಿಜ ಹೇಳದ? ನನಗ್ ನಿಜ ಹೇಳಿ, ನೀನು ಖಾತೆ ಮಾಡ್ತೀಯ ನೀನು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಬೋರ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ನಮ್ಮಮ್ಮ ಕೈಯಲ್ಲಿ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ಸೋಣ ನನ್ನ ಫ್ರೆಂಡ್ಸ್ಗೆ ಅಂತ ಅಂದ್ಕೊಂಡೆ. ಸೊ ನಮ್ಮಮ್ಮ ಫೋನಿಂದ ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿಸ್ತೀನಿ. ಅವರು ರಿಯಾಕ್ಷನ್ಸ್ ಹೆಂಗಿರುತ್ತೆ, ಲೈಕ್ ಯಾವ ಥರ ಮಾಡಿಸ್ತೀನಿ. ಏನಕ್ಕೆ ಮಾಡ್ತೀಯ? ಏನಕ್ಕೆ ಕಾಲ್ ಮಾಡಿಸ್ತಿದ್ಯಾ? ಅದೇ ಏನು ಕಾಲ್ ಏನಂತ ಅಂದರೆ, ನಾಗಶ್ರೀ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬಂದಿಲ್ಲ, ಇನ್ನೂ ಮನೆಗೆ ಬಂದಿಲ್ಲ, ಫೋನ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅನ್ನೋ ಥರ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಏನು ಅಂತ. ನನಗೆ ಗೊತ್ತಿರೋಂಗೆ ನನಗೆ ಕಾಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡುವ. ಏನು ಗೊತ್ತಾ, ಇವಾಗ ನನ್ನ ಫ್ರೆಂಡ್ಸ್ ಇದಾರಲ್ವ, ಅವ್ರಿಗೆಲ್ಲ ಪ್ರ್ಯಾಂಕ್ ವಿಡಿಯೋ ಮಾಡೋಕೆ ನಾನು ನಂಬರ್ ಕೊಡ್ತೀನಿ. ಜಾಹ್ನವಿ ಫೋನಿಂದ ಮಾಡ್ಬಿಡ್ತೇನೆ. ಅವ್ರಿಗೆಲ್ಲ ಕಾಲ್ ಮಾಡಿಬಿಟ್ಟು, ನಾವಷ್ಟೇ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದು, ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಅವಳಿಗೆ ಕೊಡು ನಾನು ಮಾತಾಡಬೇಕು ಅಂತ ಹೇಳಬೇಕು. ಓಕೆನಾ? 1-2-3 ಜನಕ್ಕೆ ಫೋನ್ ಮಾಡಿಬಿಟ್ಟು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಫಸ್ಟ್ ಯಾರಿಗೆ ಮಾಡೋಣ? ಸುಬ್ಬುಗೆ ಮಾಡೋಣ. ಶುಭಶ್ರೀ ಅವಳು ಬಂದು ನನಗೆ ಸ್ಕೂಲಿಂದ 8th ಸ್ಟ್ಯಾಂಡರ್ಡ್ ಹೈಸ್ಕೂಲಿಂದ ಫ್ರೆಂಡು. ಫಸ್ಟ್ ಅವಳಿಗೆ ಸ್ಕೂಲಿಂದ ಫ್ರೆಂಡು 6th ಸ್ಟ್ಯಾಂಡರ್ಡ್ ಇಂದ. ನೀವೆಲ್ಲ ಫ್ರೆಂಡ್ಸ್? ಹಾ, 6th 7th ಸ್ಟ್ಯಾಂಡರ್ಡ್ ಇಂದ ಫ್ರೆಂಡು. ಓಕೆ, ಅವಳಿಗೆ ಫಸ್ಟ್ ಕಾಲ್ ಅವಳಿಗೆ ಮಾಡೋಣ ಅಂತ. ಓಕೆ, ಸೊ ಅವಳು ಕಾಲ್ ಎತ್ತಾಳೆ ಇವಾಗ ಗೊತ್ತಿಲ್ಲ. ಎರಡಿದೆಲ್ಲ ಯಾರು? ಹಟ್. ಭಯ ಆಗ್ತಿದೆ ನನಗೆ. ಅವಳು ಏನು ಮಾಡ್ತಾಳೆ? ಹತ್ರ ತಗೊಂಡು ಬಾ, ಕೇಳಿಸಲಿಲ್ಲ. ಹಲೋ ಹಲೋ, ಸುಬ್ಬು, ಎಲ್ಲಿದ್ದೀಯಾ? ಮನೇಲಿದ್ದೀನಿ ಆಂಟಿ. ನಾಗಶ್ರೀ ಎಲ್ಲಿ? ಅವಳ ಗೊತ್ತಿಲ್ವಲ್ಲ, ನಂಗೇನು ಕಾಲ್ ಮಾಡ್ಲಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸುಬ್ಬು ಬೆಳಿಗ್ಗೆಯಿಂದ ನಿನ್ ಜೊತೆಲಿ ಇದ್ದೀನಿ ಅಂತ ಹೇಳಿದ್ಲ ಅವಳ. ಇಲ್ಲ, ಕರೆಕ್ಟಾಗಿ ಹೇಳು ಸುಬ್ಬು. ಇಲ್ಲ ಆಂಟಿ. ನೀನ್ ಎಲ್ಲದಕ್ಕೂ ನಗ್ಬೇಡ, ಹೇಳ್ತಾಯೇ ಅಮ್ಮ. ನೀನ್ ನಗೋದೆ ನಂಗೆ ಭಯ ಆಗುತ್ತೆ. ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಅಲ್ಲ, ಇವಾಗ ಅವಳು ಏನ್ ಹೇಳಿದ್ಲು ಗೊತ್ತಾ? ಇವಾಗ ಸಾಯಂಕಾಲ 5 ಗಂಟೆಲಿ ಫೋನ್ ಮಾಡಿದ್ದೆ, ಶುಭಶ್ರೀ ನಾನು ಇದ್ದೀವಮ್ಮ ಅಂತ ಹೇಳಿದ್ಲು. ಹೇಳ್ತೀನಿ. ನೀನೆಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಅದಕ್ಕೂ ನಗ್ಬೇಡ ಸುಬ್ಬು, ಬೇಗ ಮಾಡ್ತೀಯಾ? ಮಾಡ್ತೀನಿ. ಹಾ, ಬೇಗ ಮಾಡು. ಸರಿ, ನನಗೆ ಕಾಲ್ ಮಾಡ್ತಾಳೆ, ಪಕ್ಕ ಮಾಡ್ತಾಳೆ ನೋಡು. Yes, she is calling. She is calling. 2 times ಕಾಲ್ ಮಾಡ್ತಾ ಇದ್ದಾಳೆ, ಸೆಕೆಂಡ್ ಟೈಮ್ ಕಾಲ್ ಮಾಡ್ತಾ ಇರೋದು. ಗೊತ್ತಿರಂಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾಳು ಪಾಪ ಅಮ್ಮ. ಮಾವನಾಗ ಮಾಡು ನೆಕ್ಸ್ಟ್. ಇನ್ನು ಶುಭಶ್ರೀ ಎಲ್ಲಿದ್ಯಾ? Wait, it's not. Yeah, okay. ಮಾವನ ನೋಡಿ ಇಲ್ಲಿ ಮಿಸ್ ಕಾಲ್ಸ್ ನೋಡಿ, ಇಲ್ಲಿ Wait. ನೋಡಿ, ಇಲ್ಲಿಂದ ಇಲ್ಲಿ ತನಕ ವಾಯ್ಸ್ ಮೇಲೆಲ್ಲ ಕಳಿಸಿದ್ದಾಳೆ. ಮಾವನ Sorry. ಶುಭ ಕಾಲ್ ಮಾಡ್ತೀನಿ. ಹೇಳಿ ಶುಭು, ಯಾಕೆ ಅಸಲಿ ಕಾಲ್ ಮಾಡಿದ್ಯಾ? ಇಲ್ಲ, ಒಂಚೂರು ಹೊರಗೆ ಬಂದಿದ್ದೆ ಆಫೀಸ್ ಅವ್ರ ಜೊತೆ. ನೀನ್ ಹೇಳ್
ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಮನೆಯಲ್ಲಿ. ಹೇಳಿದ್ದೆ, ಏನಾಯ್ತು? ಏನಂತ ಹೇಳಿದ್ದೆ? ಶುಭು ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನನಗೆ ಹೇಳ್ಬೇಕು ತಾನೆ, ನಿಮ್ಮ ಮಮ್ಮಿ ನನಗ್ ಕಾಲ್ ಮಾಡಿದ್ದಾರೆ, ಪಾವನಂಗ್ ಕಾಲ್ ಮಾಡಿದ್ದಾರೆ. ಹೌದಾ? ನೀನ್ ಹೇಳ್ಬೇಕು ತಾನೆ. ಶುಭು ಆಕ್ಚುಲಿ ಏನ್ ಗೊತ್ತಾ, ಇದು ಪ್ರ್ಯಾಂಕ್ ಕಾಲ್. ಗೊತ್ತು, ಆಗ್ಲಿಂದ ಮಾಡ್ತಾರ ಆಂಟಿ ಮಾಡ್ಬಿಟ್ಟು ನೀನ್ ಎಲ್ಲದಕ್ಕೂ ನಗ್ಬೇಡ ಅಂತಂದು ನಂಗೆ ಅವಾಗ ಸರಿ ಸರಿ ಬಾಯ್. ಸೊ ನೆಕ್ಸ್ಟ್ ಫ್ರೆಂಡ್ ಬಂದು ಪಾವನ. ನೆಕ್ಸ್ಟ್ ಅವಳು ಬಂದು ಇಲ್ಲೇ ಇರೋದು ನನ್ನ ಪಕ್ಕ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅವಳು ಬಂದಿದ್ದಾಳೆ. JP ನಗರ್ಗೆ ಹೋಗಿದ್ದಾಳೆ. ಎಲ್ಲ ಹೋಗ್ತೀನಿ ಅಂತ ಹೇಳಿದ್ಲು. ನಂಗೆ ಹೇಳಿದ್ಲು JP ನಗರ. ಬಂದಿದ್ಲಾ? ನಾನು ಆಚೆ ಹೋಗ್ಬೇಕಾದ್ರೆ ಸಿಕ್ಕಿದ್ಲು. ಸಾಯಂಕಾಲ ನಿನ್ನ ಜೊತೆನೇ ಬರ್ತಿದ್ದೀನಿ ಅಂದು ಈಗ ಕೊಡು ಫೋನ್ ಅವ್ರಿಗೆ ಅಂತ ಹೇಳಿ. ಎತ್ತದೇ ಇಲ್ಲ ಅವಳು ಅಕ್ಕ. ಪಾವನ, ಆಂಟಿ ನಾಗಶ್ರೀ ಫೋನ್ ಎತ್ತಾ ಇಲ್ಲ. ಎಲ್ಲಿ ಅವಳು? ಅವಳ ಗೊತ್ತಿಲ್ಲ ಆಂಟಿ, ಗೊತ್ತಿಲ್ಲ. ನಾನ್ ನೋಡ್ತೀನಿ ತಾಳಿ ನಿಮಿಷ. ಅಯ್ಯ, ಅಲ್ಲ ನಿನ್ ಜೊತೆಲ್ಲ ಸಾಯಂಕಾಲ ನೀನ್ ಎಲ್ಲೋ ಹೋಗ್ತೀನಿ ಅಂತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಹೌದಾ? ಹೋಗ್ ಬಂದ್ವಿ, ಇರಿ ಒಂದ್ ನಿಮಿಷ ಮಾಡ್ತೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೇಳಿಸ್ಕೊ, ಇಲ್ಲಿ ಇಲ್ಲಿ ಕೇಳಿಸ್ಕೊ. ಎಲ್ಲಿ ಹೋಗ್ ಬಂದ್ರಿ? ಎಲ್ಲಿ ಹೋದ್ಲ ಅವಳು? ಇವಾಗ ಎಲ್ಲಿ ಹೋದ್ಲು ಗೊತ್ತಿಲ್ಲ, ಇರಿ ಒಂದೇ ನಿಮಿಷ, ಅವಳು ಮಾಡಿ ನೋಡ್ತೀನಿ. ಸರಿ, ಬೇಗ ಮಾಡು ಪಾವನ. She is calling. ಗಮ ಕೊಡಿ ನೋಡಿ, ಇಲ್ಲಿ ಕಾಲ್ ಮಾಡ್ತಾ ಇದ್ದಾಳೆ, ನನಗೆ ಕಾಲ್ ಮಾಡ್ತಾ ಇದ್ದಾಳೆ ಪಾಪ. ವಾಯ್ಸ್ ಮೇಲ್ ಆಯ್ತು. ಅಮ್ಮ ಫುಲ್ ಭಯ ಆಗ್ತಿದೆ. ಇರಮ್ಮ ಹರ್ಷಿತ್ಗೆ ಮಾಡ್ಬಿಟ್ಟು ಮಾಡೋಣ. Yes. ಇದು ಹರ್ಷಿ ನಂಬರು ಅಂತ. ಹಲೋ. ಇಲ್ಲಮ್ಮ, ಅದು ವಾಯ್ಸ್ ಮೇಲೆ ಹೋಗುತ್ತೆ. ಒಂದು ಅನ್ನೋನ್ ನಂಬರ್ಸಿಂದ ಕಾಲ್ ಹೋಗಲ್ಲ. ನೀನು ಅಮ್ಮನ ಫೋನಿಂದ ಮಾಡು, ಅಮ್ಮನ ನಂಬರ್ ಇದೆ ಅನ್ಸುತ್ತೆ ಅವನ ಹತ್ರ. Wait. ಇರೋದು ನಾನು ಮನೇಲಿದ್ದೀನಿ. ಏನ್ ಕೆಲ್ಸಗಳು ಮಾಡ್ತಿರೋ ನೀವು? ಇಲ್ಲ ಆಂಟಿ, ಅವಳೆಲ್ಲೂ ಹೋಗಿಲ್ಲ, ಮನೇಲಿ ಇದ್ದಾಳಲ್ಲ. ಯಾರ್ಯಾರು ಹೋಗ್ತಾ ಇದ್ದೀರಾ ಅಂದ ಹರ್ಷಿ, ಪಾವನ, ನಾನು ಅಂತ ಹೇಳಲು. ಹೌದಾ? ಹೌದು 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 ಹೌದು. ಪಾವನ ಫೋನ್ ಮಾಡಿದ್ರಾ? ಪಾವನಂಗ್ ಮಾಡ್ದೆ. ಇಲ್ಲ ಆಂಟಿ, ನಾನು ನೋಡ್ಲಿಲ್ಲ, ಅವಳು ಎಲ್ಲೋ ಹೋಗಿದ್ದಾಳೆ, ಫೋನ್ ಮಾಡಿಸ್ತೀನಿ ಇರ್ರಿ ಅಂತ ಹೇಳಿದ್ಲು. ಹೌದಾ? ಹಂಗಾರೆ ಹೋಗಲ್ಲ ಅವಳು ಯಾರ ಜೊತೆನೂ? ಅಯ್ಯೋ, ಆಂಟಿ ನಿಜ ಹೇಳಿ, ಟೆನ್ಷನ್ ಕೊಡ್ಬೇಡಿ. ಏನ್ ನಿಜ ಹೇಳದ? ನನಗ್ ನಿಜ ಹೇಳಿ, ನೀನು ಖಾತೆ ಮಾಡ್ತೀಯ ನೀನು. ನಿಜಾಗ್ಲಿಲ್ಲ, ನಾನು ಮನೇಲಿದ್ದೀನಿ. ನನ್ನ ನಿಜ ಹೇಳು ಅಂತೀಯ ನೀನ? ಟೆನ್ಷನ್ ಆಗುತ್ತೆ ಅದಕ್ಕೆ. ಇವಾಗ ನೋಡು, ಫಸ್ಟ್ ಅವಳು ಫೋನ್ ಮಾಡು. ನೀನ್ ಮಾಡಿದ್ರೆ ಎತ್ತಲೇನ? ಅವ್ರ ಬಗ್ಗೆ ಹೇಳಿಲ್ಲ ನೀನು, ಅವ್ರು ಇಂಟ್ರೋ ಕೊಟ್ಟಿಲ್ಲ. ಇವನ್ ಬಂದು ಹರ್ಷಿತ್, ನನಗೆ PU ಇಂದ ಫ್ರೆಂಡು. ಇಷ್ಟೇ ಸದ್ಯಕ್ಕೆ ಇಷ್ಟೇ ಜನಕ್ಕೆ ಸಾಕಮ್ಮ. ಹಿಂಗೆ ಇನ್ನೊಬ್ರ ಬಗ್ಗೆ ಹೇಳ್ಬಿಡು. ಅವ್ನು ಪವನ್, ಅವ್ನು ಮಿಲಿಟ್ರಿಲಿ ಇದ್ದಾನೆ. ಅವ್ನೇನಾದ್ರೂ ಇಲ್ಲಿದ್ದರೆ ನೆಕ್ಸ್ಟ್ ಅವ್ನಿಗೆ ಕಾಲ್ ಮಾಡಿಸ್ತಿದ್ದೆ. ನನಗೆ ಇಷ್ಟೇ ಜನ ಫ್ರೆಂಡ್ಸ್. ಅವ್ರ ಮನೆಗೆ ಹುಡ್ಕೊಂಡು ಬರ್ತಿದ್ರು. ಅವನಾಗಿದ್ದೆ. ನೆಕ್ಸ್ಟ್ ಇವನು ಬರ್ತಾನೆ ಹರ್ಷಿತ್, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ. ಅವ್ನು ಫೋನ್ ಮಾಡ್ಬೇಕಿತ್ತು ಇಷ್ಟೊತ್ತಿಗೆ, ಮಾಡಿಲ್ಲ. ಅವ್ನು ನೋಡ ಹರ್ಷಿದ್ದೆ, ನಾನು ಫೋನ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಎಷ್ಟು ಇದೆ ಅಂತ ಅವನೇನ ಅವ್ನು ಪವನ್ ಮಾಡಿರ್ತಾನೆ. ಸುಬ್ಬು ನೋಡಿ ಸ್ಟಾಪ್ ಮಾಡ್ಬಿಟ್ಲು. ಇಲ್ಲ, ಮಾಡ್ತಿದ್ದಾಳು ಅವಳುನು. ಮೆಸೇಜ್ ಆಗ್ತಿದಾರೆ ಎಲ್ಲ ನನ್ಗೆ ವಾಟ್ಸಪ್ ಅಲ್ಲಿ. ಹಲೋ, ಹೇಳೋ. ಸ್ವಲ್ಪ ಹೊರಗೆ ಬಂದಿದೆ. ಹೇಳು, ಒಬ್ಳೆ ಬಂದಿದ್ದೀನಿ.
ಏನು ಹೇಳು, ಏನು ಫೋನ್ ಮಾಡಿರೋದು? ಹೌದಾ, ಏನಂತ ಕೇಳಿದ್ರು? ಹಾಂ, ಏನಕ್ಕೆ ಹಂಗೆ ಹೇಳ್ದೆ ನೀನು? ಮ್ಯಾನೇಜ್ ಮಾಡ್ಬೇಕು ತಾನೇ? ನಂಗೇನ್ ಗೊತ್ತಿ, ನಂಗೆ ಹೇಳಿದ್ದ. ಏನಷ್ಟೇ ಹಿಂಗೆ ಮಾಡ್ತೀಯಾ? ತಗ್ಲಾಕ್ತೀಯ ನನ್ನ? ನಿಜ, ನಾನು ಹೊರಗಡೆ ಗಾಂಧಿ ಬಜಾರಿಗೆ ಬಂದಿದೆ ಏನೋ ತಗೊಳಕ್ಕೆ. ಅಷ್ಟೇ, ಎಷ್ಟು ಚೆನ್ನಾಗಿ ಬಕ್ರಾಗಿದ್ಯಾ ಅಂದರೆ ನಾಳೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಬರುತ್ತೆ. ನಮಸ್ಕಾರ, ನಂಗೆ ಗೊತ್ತಾಯ್ತು, ನಂಗೆ ಗೊತ್ತಿದೆ. ಏನ್ ನಾಟಕ ಮಾಡ್ತೀಯ? ಫುಲ್ ಗಾಬರಿ ಆಗ್ಬಿಟ್ಟು ಡೌಟ್ ಬಂದಿದೆ ಅಂತೆ. ಆಂಟಿ ನಿಜ ಹೇಳಿ ಆಂಟಿ ಅಂತ ಕೇಳಿಲ್ವಾ? ನಿಜ ಹೇಳಿ ಆಂಟಿ ಅಂತ ಅಂದ್ರೆ ಸುಮ್ಮನೆ ಅಲ್ಲಿ ಫುಲ್ ಟೆನ್ಷನ್. ಫಸ್ಟ್ ಆಫ್ ಆಲ್ ಆಂಟಿ ಹತ್ರ ನನ್ನ ನಂಬರ್ ಹೆಂಗ್ ಬಂತು? ಅದು ಆಂಟಿದಲ್ಲ, ಫೋನು ಜಾನವಿದು. ಜಗನ್ನಾಥ್ ಜಿ ಅವರೇ ಯಾರು? ನಮ್ಮಪ್ಪ, ಅವರಪ್ಪ. ಹೌದಾ? ಓಕೆ, ಥ್ಯಾಂಕ್ಸ್ ಫಾರ್ ಗೆಟಿಂಗ್ ಪ್ರ್ಯಾಂಕ್ ಸಕ್ಸಸ್ಫುಲಿ. ಒಪ್ಕೊಳ್ಳಲ್ಲ, ಗೊತ್ತು ಬಿಡು, ಅದಕ್ಕೆ ಅಸಲಿ ಫೋನ್ ಮಾಡಿದ್ದು. ಯಾರಿಗೆ 2 ಸಲ ಫೋನ್ ಮಾಡಿದೆ? ನಾನು 2ನೇ ಸಲಿಗೆ ಎತ್ಬಿಟ್ಟೆ. ಓಕೆ, ಬೇರೆ ಕಾಲ್ಸ್ ಬರ್ತದೆ, ಬಾಯ್. ಓಕೆ. ನನ್ನ ಮಗಳು ಏನೋ ಲಾಗ್ಸ್ ಮಾಡ್ತಾ ಇದ್ದಾಳೆ. ಒಂದ್ ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವಳಿಗೂ ಒಂದ್ ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹರ್ಷಿತಾ ನೈಸ್ ಕಾಲಿಂಗ್. Bye.